ನಮಸ್ಕಾರ. ಇದು ನನ್ನ ಫ್ಯಾಮಿಲಿ. ನಾವು ಮುಂಡಗೋಡ್ದವ್ರು ಮಾತಾಡ್ತಿರೋದು. ಸೊ ಈ ದಿನ ದಿಗ್ವಿಜಯಕ್ಕೆ ಹೊರಟಿರೋಂಥ ಬಂಡೂರೇಶ್ವರಿ ತಾಯಿ ಪಲ್ಲಕ್ಕಿ ಈ ದಿನ ನಮ್ಮ ಮನೆಗೆ ಬಂದಿತ್ತು. ಸೊ ಈ ದಿನ ನಮ್ಮ ಮನೆಯಿಂದ ಪೂಜೆ ಕೊಟ್ಟಿದ್ರು. ನನಗೆ ಒಂದೆರಡು ಮಾತು ಅಂದರೆ ನನಗೆ ತಾಯಿಯಿಂದ ಏನು ಆಶೀರ್ವಾದ ಸಿಕ್ಕಿದೆ ಅದ್ರ ಬಗ್ಗೆ ಮಾತಾಡ್ಬೇಕಂತ ಅನ್ನಿಸ್ತು. ಆದ ಕಾರಣ ನಾನು ಸ್ವಇಚ್ಛೆಯಿಂದ ಮಾತಾಡ್ತಿದ್ದೀನಿ. ಸೊ ನಮಗೆ ಒಂದು 6 ವರ್ಷದ ಹಿಂದೆ ಸರ್ಪಹತ್ಯೆ ಆಗಿತ್ತು ಇದೇ ಮನೆಯಲ್ಲಿ. ಸೊ ಅವಾಗಿಂದ ತುಂಬ ದೋಷ ಇತ್ತು ನಮ್ಮ ಮನೇಲಿ. ದೊಡ್ಡಕ್ಕನ ಮದುವೆ ಆಗಿರಲಿಲ್ಲ. ನನಗಿಂತ ದೊಡ್ಡವರು ಇದ್ದಾರೆ, ನನಗಿಂತ ಚಿಕ್ಕವಳು ಒಬ್ಬಳಿದ್ದಾಳೆ. ಸೊ ನಮಗೆ ಎಜುಕೇಷನ್ ಚೆನ್ನಾಗಾದರೂ ಜಾಬ್ಸ್ ಇರಲಿಲ್ಲ, ತುಂಬ ಸಮಸ್ಯೆ ಇತ್ತು. ಸೊ ಅಲ್ಲಿ ನಾವು ಬಂಡೂರಿಗೆ ಹೋಗಿ ಅಲ್ಲಿ ಪ್ರಶಾಂತಣ್ಣ ಅವ್ರನ್ನ ಭೇಟಿಯಾಗಿ ಅವರು ನಮಗೆ ಅಶ್ಲೇಷ ಬಲಿ ಹೋಮ ಎಲ್ಲ ಮಾಡಿಸ್ಲಿಕ್ಕೆ ಹೇಳಿದರು. ಅಲ್ಲಿ ಹೋಗಿ ನಾವು ಮಾಡಿಸ್ಕೊಂಡು ಬಂದ ಮೇಲಿಂದ ನಾವು ಈಗ ಆವಾಗ ಕಂಪೇರ್ ಮಾಡಿದರೆ ತುಂಬ ಬದಲಾವಣೆ ಆಗಿದೆ ನಮ್ಮ ಮನೇಲಿ. ಸೊ ನಾವು 4 ಜನರಿಗೂ ಜಾಬ್ ಆಗಿದೆ, ಒಳ್ಳೆ ರೀತಿಯಿಂದ ಬದುಕ್ತಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದಕ್ಕೂ ನಾವು ಪ್ರಶಾಂತಣ್ಣ ಅವ್ರ ಸಜೆಷನ್ ತೊಗೊಳ್ತೀವಿ. ನಮ್ಮ ಮನೇಲಿ ಏನೇ ಕಾರ್ಯ ಆಗಲಿ ಅಥವಾ ಏನೋ ಒಂದು ಒಳ್ಳೆ ವಿಚಾರ ಆಗಲಿ ಏನೋ ಆದ್ರೂ ನಾವು ಪ್ರಶಾಂತಣ್ಣ ಅವ್ರದ್ದು ಸಜೆಷನ್ ತೊಗೊಳ್ತೀವಿ. ನಾವು 4 ಜನ ಇದ್ದೀವಿ, ನಮ್ಮಲ್ಲಿ ಯಾರು ಗಂಡು ಮಕ್ಕಳಿಲ್ಲ. ಸೊ ಪ್ರಶಾಂತಣ್ಣ ಅವರು ನಮಗೆ ಒಂಥರ ಹಿರಿಯ ಅಣ್ಣ ಇದ್ದಂಗೆ, ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ತುಂಬ ಅಂದರೆ ತುಂಬ ನಾವು ಆಶೀರ್ವಾದ ಪಡ್ಕೊಂಡು ಒಳ್ಳೆ ರೀತಿಯಿಂದ ಬದುಕ್ತಿದ್ದೀವಿ. ಈಗ ನಾವು ನೆಮ್ಮದಿಯಿಂದ ಇದ್ದೀವಿ ಅಂತಂದರೆ ಒಂದು ಕಾರಣದಿಂದ ಬಂಡೂರೇಶ್ವರಿ ತಾಯಿ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಸೊ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.